ಮುಂದಿನ ಎಲೆಕ್ಷನ್ಗೆ ನಿಲ್ಲಲ್ಲ ಎನ್ನುತ್ತಿದ್ದ ಸಿಎಂ ಇದೀಗ ದಿಢೀರ್ ಉಲ್ಟಾ ಹೊಡೆದಿದ್ದಾರೆ. 2028ರ ಎಲೆಕ್ಷನ್ಗೂ ಸ್ಪರ್ಧೆ ಮಾಡುವ ಸುಳಿವನ್ನ ನೀಡಿ ತಮ್ಮ ನಾಯಕತ್ವ ಅಬಾಧಿತ ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವ ಬೇಕು ಅಂತ ಸಚಿವರು ಬ್ಯಾಟಿಂಗ್ ಮಾಡಿದ್ದಾರೆ. ಬಂಡೆಗೆ ಮತ್ತೆ ಡೈನಮೈಟ್ ಇಟ್ಟ ಟಗರು. 2028ರ ಎಲೆಕ್ಷನ್ಗೂ ಸಿದ್ದರಾಮಯ್ಯದ್ದೇ ನಾಯಕತ್ವ. ಡಿಕೆಶಿ ವಿರುದ್ಧ ಮತ್ತೊಂದು ದಾಳ ಉರುಳಿಸಿದ ಸಿಎಂ. ಪವರ್ ಶೇರಿಂಗ್ ಗದ್ದಲದ ನಡುವೆ ಡಿಕೆ ಶಿವಕುಮಾರ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ದಾಳ ಉರುಳಿಸಿದ್ದಾರೆ. ಪವರ್ ಶೇರಿಂಗ್ ವಿಚಾರ ಮುಂದಿಟ್ಟು ಸಿದ್ದು ಅಂಡ್ ಟೀಮ್ಗೆ ಟೆನ್ಷನ್ ತಂದಿಟ್ಟಿರೋ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡೋಕೆ ಮುಂದಾಗಿದ್ದಾರೆ. ಇದೇ ನನ್ನ ಕೊನೆ ಎಲೆಕ್ಷನ್, ನಂಗೆ ವಯಸ್ಸಾಗ್ತಾ ಇದೆ. 2028ರ ವಿಧಾನಸಭೆ ಎಲೆಕ್ಷನ್ಗೆ ನಿಲ್ಲಲ್ಲ ಎನ್ನುತ್ತಿದ್ದ ಸಿಎಂ ದಿಢೀರ್ ಉಲ್ಟಾ ಹೊಡೆದಿದ್ದಾರೆ. ನಿಲ್ಲಬಾರದು ಎಂದುಕೊಂಡಿದ್ದೆ, ಆದ್ರೆ ಹಿತೈಷಿಗಳು ಬೆಂಬಲಿಗರು ಒತ್ತಾಯ ಮಾಡ್ತಿದ್ದಾರೆ. ಮುಂದೆಯೂ ಎಲೆಕ್ಷನ್ಗೆ ನಿಂತರೆ ಅನುಕೂಲ ಆಗುತ್ತೆ ಅಂತಿದ್ದಾರೆ. ಮತ್ತೆ ಸ್ಪರ್ಧಿಸೋಕೆ ಚಿಂತನೆ ನಡೆಸಿದ್ದೇನೆ ಎಂದಿದ್ದಾರೆ. ಇನ್ನು ನಿವೃತ್ತಿ ಬದಲಿಗೆ 2028ರ ಚುನಾವಣಾ ರಾಜಕೀಯದಲ್ಲಿ ಸಕ್ರಿಯವಾಗಿರುವ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಮತ್ತೆ ಸ್ಪರ್ಧಿಸುವ ಸುಳಿವು ನೀಡುವ ಮೂಲಕ ತನ್ನ ನಾಯಕತ್ವ ಅಬಾಧಿತ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇದೆಲ್ಲವೂ ಡಿಕೆ ಶಿವಕುಮಾರ್ ವಿರುದ್ಧ ಉರುಳಿಸ್ತಾ ಇರೋ ದಾಳ ಎನ್ನಲಾಗ್ತಾ ಇದೆ. ನಾಯಕತ್ವ ಬದಲಾವಣೆ ವೇಳೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋಕೆ ಸಿಎಂ ಮುಂದಾದಂತೆ ಕಾಣ್ತಾ ಇದೆ. ರಾಜಕೀಯ ಕೊನೆಗಾಲದಲ್ಲಿದ್ದಾರೆ ಎಂಬ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಫುಲ್ ಆಕ್ಟಿವ್ ಆಗಿರೋದು ಅಚ್ಚರಿಗೆ ಕಾರಣವಾಗಿದೆ. ಸಚಿವರು ಕೂಡ ಸಿದ್ದರಾಮಯ್ಯ ನಾಯಕತ್ವ ನಮಗೆ ಬೇಕು ಅಂತಿದ್ದಾರೆ. ಸಿಎಂ ಎಲೆಕ್ಷನ್ಗೆ ನಿಲ್ಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ, ಅದು ಅವರ ವೈಯಕ್ತಿಕ ತೀರ್ಮಾನ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅವರು ವೈಯಕ್ತಿಕವಾದಂಥ ತೀರ್ಮಾನ, ಅದ್ರ ಬಗ್ಗೆ ನಾವು ನಿಂತ್ಕೋಬೇಡಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅದು ಅವರ ವೈಯಕ್ತಿಕವಾದಂಥ ತೀರ್ಮಾನ. ನೆನ್ನೆ ಕೂಡ ಅವರು ಹೇಳಿದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಮುಖಂಡರುಗಳು, ಅದನ್ನು ನಾನು ಮುಂದೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿ. ಒಟ್ನಲ್ಲಿ ಯತೀಂದ್ರ ಹೇಳಿಕೆಯಿಂದ ಡಿಕೆ ಶಿವಕುಮಾರ್ ಪರವಾಗಿ ಶಾಸಕರು ನಿಲ್ಲುವ ಸೂಚನೆ ಸಿಗ್ತಾ ಇದ್ದಂತೆ ಸಿಎಂ ಅಲರ್ಟ್ ಆದಂತೆ ಕಾಣ್ತಾ ಇದೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋಕೆ ಚುನಾವಣಾ ರಾಜಕೀಯದ ದಾಳ ಉರುಳಿಸಿದ್ದಾರೆ. ಮತ್ತೆ ಚುನಾವಣಾ ಅಖಾಡಕ್ಕೆ ಇಳಿಯುವ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ತಮ್ಮ ನಾಯಕತ್ವ ಮುಂದೆಯೂ ಇರಲಿದೆ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ತಮ್ಮದೇ ಪಕ್ಷದ ಎದುರಾಳಿಗಳಿಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿದೆ. ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.